ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚವ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಈ ವಿಡಿಯೋದಲ್ಲಿ ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಯಾವಾಗ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋದಂತೆ. ಈ ಬನಶಂಕರಿ ತಾಯಿ ಎಲ್ಲರ ಒಂದು ದೇಹದಲ್ಲಿ ಒಂದು ಅವತರಿಸಿರುವಂಥವರು. ಸೊ ಅದರಿಂದ ಈ ಬನದ ಹುಣ್ಣಿಮೆಗೆ ಬನಶಂಕರಿ ಹುಣ್ಣಿಮೆ ಅಂತ ಕರೆಯುತ್ತೇವೆ. ನೀವು ನೋಡಿರಬಹುದು, ಬನಶಂಕರಿ ನವರಾತ್ರಿಯನ್ನು ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನದಿಂದ ಪ್ರಾರಂಭ ಮಾಡಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯವರೆಗೆ ಆಚರಣೆ ಮಾಡ್ತಾರೆ. ಅವರು ಒಂದು 10 ದಿನಗಳ ಕಾಲ ಒಂದು ನವರಾತ್ರಿ ಹಬ್ಬವನ್ನು ಸಹ ಆಚರಣೆ ಮಾಡ್ತಾರೆ, ಬನಶಂಕರಿ ನವರಾತ್ರಿ ಅಂತ. ಈಗಾಗಲೇ ಅದು ಪ್ರಾರಂಭವಾಗಿದೆ. ಸೊ ಆದ್ದರಿಂದ ಈ ಹುಣ್ಣಿಮೆ ದಿವಸ, ಬನದ ಹುಣ್ಣಿಮೆ ದಿವಸ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷವಾದ ಒಂದು ಅಲಂಕಾರ, ನೈವೇದ್ಯ, ಪೂಜೆ, ರಥೋತ್ಸವ ಎಲ್ಲದನ್ನು ಸಹ ಏರ್ಪಾಡು ಮಾಡಿರ್ತಾರೆ. ಸೊ ಅದನ್ನು ಸಹ ನೀವು ನೋಡಬಹುದು. ಹಾಗೆ ನಾವು ಈ ಬನಶಂಕರಿ ಹುಣ್ಣಿಮೆಯನ್ನು ತುಂಬ ಒಂದು ಪವಿತ್ರವಾಗಿರುವಂಥದ್ದು. ಯಾಕಂದರೆ ವರ್ಷದಲ್ಲಿ ನಮಗೆ 12 ಇದು ಹುಣ್ಣಿಮೆಗಳು ಬರ್ತದೆ, 12ರಿಂದ 13ಗಳು ಬರ್ತದೆ. ಅದರಲ್ಲಿ ಬನಶಂಕರಿ ಹುಣ್ಣಿಮೆ ತುಂಬ ಪವಿತ್ರವಾಗಿರುವಂಥದ್ದು ಅಂತ ಹೇಳ್ತಾರೆ. ಸೊ ಅದರಿಂದ ಬನದ ಹುಣ್ಣಿಮೆ ಯಾವಾಗ ಅನ್ನೋದಾದರೆ, ಪುಷ್ಯ ಮಾಸದ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂಥದ್ದು 13ನೇ ತಾರೀಕು ಸೋಮವಾರ ಬೆಳಿಗ್ಗೆ 5 ಗಂಟೆ 3 ನಿಮಿಷಕ್ಕೆ ಪ್ರಾರಂಭವಾದರೆ, 14ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 3 ಗಂಟೆ 57 ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು 13ನೇ ತಾರೀಕು ಸೋಮವಾರ ಆಚರಣೆ ಮಾಡ್ತೀವಿ ಬನಶಂಕರಿ ಹುಣ್ಣಿಮೆಯನ್ನು. ಅದರ ಒಂದು ಅಂಗವಾಗಿ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ, ಬನ್ನಿ ನೋಡುವಂತೆ. ಈ ಬನದ ಹುಣ್ಣಿಮೆಯಲ್ಲಿ ನಾವು ನಮ್ಮ ಮನೆ ದೇವರ ಪೂಜೆ ಮಾಡುವಂಥದ್ದು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡುವಂಥದ್ದು, ಎಲ್ಲ ರೀತಿಯ ಒಂದು ಪೂಜೆಗಳನ್ನು ಸಹ ನಾವು ಮಾಡ್ತೀವಿ. ಹಾಗೆ ಅದ್ರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಮಾಡ್ತೀವಿ. ಒಂದು ಮನೆ ಮೇಲೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೇನೆ, ಕಲಶ ಸ್ಥಾಪನೆಯ ಒಂದು ರಂಗೋಲಿ ಅದನ್ನು ಹಾಕಿಕೊಂಡಿದ್ದೇನೆ, ಮತ್ತು ಶಂಕು ಚಕ್ರ ಎಲ್ಲದನ್ನು ಸಹ ನಾನು ಹಾಕ್ಕೊಂಡು ಒಂದು ಪ್ಲೇಟ್ ಮೇಲೆ 5 ಅಕ್ಕಿಯನ್ನು ಹಾಕಿಕೊಂಡು ಕೈಯನ್ನು ಒಂದು ಬೆರಳಿನ ಸಹಾಯದಿಂದ ಅಷ್ಟರ ಪದ್ಮವನ್ನು ಬರೆದಿದ್ದೇನೆ. ವಿಳೆದೆಲೆ ಮೇಲೆ ಗರ್ಭವಾಗಿ ಶ್ರೀಗಂಧ, ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ಒಂದು ಕಲಸದ ಭಾಗದಲ್ಲಿ ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ ಕುಂಕುಮ, 5 ರೂಪೀಸ್ ಅಥವಾ ಬೆಳ್ಳಿಯ ಒಂದು ನಾಣ್ಯ ಮತ್ತು ಗಂಗಾಜಲ, ಹೂ ಮತ್ತು ಅಕ್ಷತೆ ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ 5 ವಿಳೆದೆಲೆ ಇಟ್ಟು ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯಿಯನ್ನೇ ಸ್ವಲ್ಪ ಮಟ್ಟಿಗೆ ನೀವು ಶುದ್ಧಿ ಮಾಡಿಕೊಂಡು ಪುನಃ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಕಲಶಕ್ಕೆ ಇಟ್ಟು ಎಲ್ಲೆಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಅರಿಶಿನ ಕೊಂಬಿನ ಮಾಡುವಂಥ ಮಾಂಗಲ್ಯವನ್ನು ಹಾಕಿದ್ದೇನೆ. ಹಾಗೆ ಅಮ್ಮನವ್ರಿಗೆ ಒಂದು ಮುಖಪದ್ಮ ಇರುವಂಥ ಪದ್ಧತಿ ಇದ್ದರೆ ಅದನ್ನು ಸಹ ನೀವು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಇಷ್ಟು ಮಾಡುವಂಥದ್ದು. ನೀವು ನೋಡ್ತಾ ಇರ್ಬೋದು, ಲಕ್ಷ್ಮಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಒಂದು ಫೋಟೋವನ್ನು ಇಟ್ಟಿದ್ದೇನೆ. ಹಾಗೆ ಬಾಬಾರವರ ವಿಗ್ರಹವನ್ನು ಸಹ ಇಟ್ಟಿದ್ದೇನೆ. ಹಾಗೆ ಪ್ಲೇಟ್ ಮೇಲೆ ಅದೇ ಕಲಶದಲ್ಲೇ ಕಲಶಕ್ಕೆ ಪ್ಲೇಟ್ ಇಟ್ಟಿದೆ ಅಲ್ವಾ ಕೆಳಗೆ, ಅದೇ ಪ್ಲೇಟ್ನ ಮೇಲೆ ಗಣೇಶನಿಗೆ ಗರಿಕೆ ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಮೊದಲು ಗಣೇಶನ ಪೂಜೆ ನಾವು ಮಾಡುವಂಥದ್ದು. ಹಾಗೆ ಕೆಳಭಾಗದಲ್ಲಿ ಮತ್ತೊಂದು ರಂಗೋಲಿನ ಹಾಕಿಕೊಂಡು ಪುಟ್ಟದಾಗಿರುವಂಥ ಮನೆಯನ್ನು ಇಟ್ಟು ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ. ಅವ್ರಿಗೆ ಸಹ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆ ಒಂದು ಸರವನ್ನು ಸಹ ಹಾಕಿದ್ದೇನೆ. ಮತ್ತು ಪ್ರಸಾದಕ್ಕೆ ಅನ್ನೋದಾದರೆ ನಾವು ಪೊಂಗಲ್ ಮಾಡುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥದ್ದು. ಸೊ ನಮಗೆ ಅದು ಕೊನೆಯ ದಿನ ಆಗಿರುತ್ತದೆ ಧನುರ್ಮಾಸದ್ದು. ಸೊ ಅದರಿಂದ ಪೊಂಗಲ್ ಮಾಡಿ ಹಣ್ಣು ಇಟ್ಟಿದ್ದೇನೆ, ಬಾಳೆಹಣ್ಣು ಮತ್ತು ತಾಂಬೂಲ, ಎಲ್ಲದಕ್ಕೆ ದಕ್ಷಿಣೆ ಕಿತ್ತಳೆ ಹಣ್ಣು, ಒಂದು ಪ್ಲೇಟನ್ನು ಸಹ ಇಟ್ಟಿದ್ದೇನೆ. ಯಾಕೆಂದರೆ ಕುಂಕುಮಾರ್ಚನೆ ಮಾಡಲಿಕ್ಕೋಸ್ಕರ ಅಂತ. ಮತ್ತು ನೀವು ನನಗೆ ಈಗಾಗಲೇ ಮುತ್ಯಾಲ ಆರತಿಯನ್ನು ತಿಳಿಸ್ಕೊಡ್ತಿದ್ದೇನೆ. ಸೊ ಅದರಿಂದ ನೀವು ಮುತ್ಯಾಲ ಆರತಿಯನ್ನು ಸಹ ಮಾಡ್ಬೋದು. ವೆಂಕಟೇಶ್ವರ ಸ್ವಾಮಿಗೆ ಆ ಹಾಡನ್ನು ಹಾಕ್ಕೊಂಡು ನೀವು ಆರತಿಯನ್ನು ಮಾಡುವುದು, ಅದು ಸಹ ತುಂಬಾ ಒಂದು ವಿಶೇಷ ಈ ಹುಣ್ಣಿಮೆಗೆ. ನಂತರದಲ್ಲಿ ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ಒಂದು ದಿನಕ್ಕೆ ಹಚ್ಚಿರುವಂಥ 2 ದೀಪವನ್ನು ಹಚ್ಚಿರಿ. ಕಾಮಾಕ್ಷಿ ದೀಪವನ್ನು ಸಹ ಹಚ್ಚಿರಿ, ಅದು ತುಂಬ ಒಳ್ಳೆಯದು. ಹಾಗೆ ಮುತ್ಯಾಲ ಆರತಿಯನ್ನು ಸಹ ಮಾಡಿ ಹಾಗೆ ಸಂಕಲ್ಪ ಮಾಡಿಕೊಂಡು 2 ತುಪ್ಪದ ದೀಪವನ್ನು ಹಚ್ಚಿರಿ, ಮಣ್ಣಿನ ದೀಪದಲ್ಲಿ, ಅದು ಸಹ ಶ್ರೇಷ್ಠವಾದದ್ದು. ಹಾಗೆ ತುಳಸಿ ತೀರ್ಥವನ್ನು ಸಹ ಇಟ್ಟಿದ್ದೇನೆ. ಎಲ್ಲ ರೀತಿಯ ಒಂದು ದೀಪಾರಾಧನೆಗಳನ್ನು ಸಹ ಮಾಡಿಕೊಂಡು ಕಾಯನ್ನು ಸಂಕಲ್ಪ ಮಾಡಿ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಹಾಗೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಅರ್ಚನೆಯನ್ನು ಸಹ ಮಾಡಬೇಕಾಗಿರುತ್ತದೆ. ಬೆಳಿಗ್ಗೆ ಸಹ ಮಾಡಿ ಹಾಗೆ ಸಂಜೆ ಸಮಯದಲ್ಲಿ ನೀವು ಶ್ರೀಚಕ್ರಕ್ಕೆ ಒಂದು ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಅರ್ಚನೆಯನ್ನು ಮಾಡಿ, ಮತ್ತು ನೀವು ದೇವರ ಸ್ತೋತ್ರಗಳನ್ನು ಸಹ ನೀವು
ಓಡಿಕೊಂಡು ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ, ಹಾಗೆ ಮಂಗಳಾರತಿಯಲ್ಲಿ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಿ, ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡಿ ಇಷ್ಟು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ಪೂಜೆಯಲ್ಲಿ ಆಗಿದ ನಂತರ ನೀವು ದೇವಸ್ಥಾನಕ್ಕೆ ಸಹ ಹೋಗ್ಕೊಂಡು ಬರ್ಬೋದು. ಯಾಕೆಂದರೆ ಈ ಹುಣ್ಣಿಮೆ ತುಂಬ ನಮಗೆ ವಿಶೇಷವಾಗಿರುವಂಥದ್ದು. ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ನೀವು ಹೋಗ್ಕೊಂಡು ಅಲ್ಲಿ ಸಹ ನೀವು ನಮಸ್ಕಾರ ಮಾಡಿಕೊಂಡು ಬರ್ಬೋದು. ಈ ಥರ ನೀವು ಪೂಜೆ ಮಾಡಿಕೊಳ್ಳುವಂಥದ್ದು ಸೋಮವಾರ. ಹಾಗೆ ಸಂಜೆ ಸಮಯದಲ್ಲಿ ಸಹ ಎರಡು ತುಪ್ಪದ ದೀಪವನ್ನು ಹಚ್ಕೊಂಡು ನೀವು ಪೂಜೆಯನ್ನು ಮಾಡಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಈ ಪೂಜೆ ವಿಧಾನ ಎಲ್ಲರಿಗೂ ಇಷ್ಟವಾಗಿದೆ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು.